ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಾ ಇದೆ, ಬಟ್ ಹಾಕೊಳ್ಳೋದಕ್ಕೆ ಏನು ಇಲ್ಲ. ಇದೆ ಅಲ್ವಾ ನಿಮ್ಮ ಪ್ರಾಬ್ಲಮ್? ಇದು ಯೂಶುವಲ್ ನಾರ್ಮಲ್ ಆಗಿ ಯಾವುದೇ ಒಕೇಶನ್ ಬಂದ್ರು ಇದೆ ಅಲ್ವಾ ಆಗೋದು. ನನ್ನ ಹತ್ರ ಹಾಕೊಳಕ್ ಏನಿಲ್ಲ, ಏನ್ ಮಾಡ್ಲಿ ಅಂತ. ಅದಕ್ಕೇನೆ ಇವತ್ತು ನಾನು ನಿಮ್ಗೆ ತುಂಬಾ ಈಸಿ ಆಗ್ಲಿ ಅಂತ ಒಂದು 5 to 6 ಔಟ್ಫಿಟ್ಸ್ ಫುಲ್ ರೆಡಿ ಮಾಡಿ ತೋರಿಸ್ತೀನಿ. ಸೊ ನೀವು ಕೂಡ ನಿಮ್ಮ ಹತ್ರ ಇರೋದ್ರಲ್ಲೇನೆ ಪ್ಲಾನ್ ಮಾಡ್ಬೋದು ಅಂತ. ಇವಾಗ ಲೆಟ್ ಸ್ಟಾರ್ಟ್. ಫಸ್ಟ್ ಆಪ್ಷನ್ ಬಂದು ತುಂಬಾ ಕ್ಯೂಟ್ ಅಂಡ್ ಕ್ಯಾಶುಯಲ್. ಇದರಲ್ಲಿ ಯಾವ್ದು ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಬಟ್ ಅಂದ್ರೂ ಕೂಡ ತುಂಬಾ ಕ್ಯೂಟ್ ಆಗಿದೆ. ಈ ತರ ಜಸ್ಟ್ ಒಂದು ಪಾಪ್ ಆಫ್ ಕಲರ್ ನ ಆಡ್ ಮಾಡಿದೀನಿ. ಇಟ್ಸ್ ಎಫರ್ಟ್ಲೆಸ್, ಕ್ಯೂಟ್ ಅಂಡ್ ಪ್ರಿಟಿ. ಅಂಡ್ ಸೆಕೆಂಡ್ ಆಪ್ಷನ್ ನಿಮ್ಗೆ ಕ್ಯಾಶುಯಲ್ ಆಗಿದ್ರು ಸ್ವಲ್ಪ ಕೂಲ್ ಆಗಿ ಕಾಣಿಸ್ಬೇಕು ಅಂದ್ರೆ ಬ್ಲಾಕ್ ಟಾಪ್ ಬ್ಲೂ ಜೀನ್ಸ್. ಇದು ತುಂಬಾ ಸೇಫೆಸ್ಟ್ ಆಪ್ಷನ್. ಇದಕ್ಕೆ ನಾನು ಈ ಒಂದು ಆಫ್ ವೈಟ್ ಬ್ಯಾಗ್ ಮತ್ತೆ ಚೀತಾ ಪ್ರಿಂಟ್ ಹೀಲ್ಸ್ ನ ಪೇರ್ ಮಾಡಿದೀನಿ. ನಿಜವಾಗ್ಲೂ ದಿಸ್ ಲುಕ್ ಸೋ ಶಿಕ್. ನೀವಂತೂ ಇದನ್ನ ಪಕ್ಕ ಟ್ರೈ ಮಾಡಬಹುದು. ನಿಮ್ಗೂ ಕೂಡ ಒಂಥರ ಫೆಸ್ಟಿವ್ ಗರ್ಲಿಯಾಗಿ ಕಾಣಿಸ್ಬೇಕು ಅಂದ್ರೆ ಈ ತರ ಒಂದು ಶರಾರಾ ಸೆಟ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಜಸ್ಟ್ ವೆಸ್ಟರ್ನ್ ಹಾಕೋಬೇಕು ಅಂತ ಯಾರು ಹೇಳಿದ್ದಾರೆ ಅಲ್ವಾ? ಇಫ್ ಯು ಆರ್ ಸೆಲೆಬ್ರೇಟಿಂಗ್, ಇದು ಕೂಡ ಒಂದು ಸ್ಪೆಷಲ್ ಡೇನೆ ಅಲ್ವಾ? ವೈ ನಾಟ್ ವೇರ್ ಯುವರ್ ಫೇವ್ರೆಟ್ ಡ್ರೆಸ್? ಲೈಕ್ ಯಾರು ನಿಮ್ಮನ್ನ ತಡಿಯಕ್ ಬರಲ್ಲ. ನಿಮ್ಮ ಫೇವ್ರೆಟ್ ಡ್ರೆಸ್ ನ ನೀವು ಹಾಕೊಳ್ಳಿ ಅಲ್ವಾ? ಇಫ್ ಯು ಆರ್ ಇನ್ ದ ಮೂಡ್ ಟು ಫೀಲ್ ಪ್ರಿಟಿ, ನಾನು ಈ ಒಂದು ಸಾಫ್ಟ್ ಬ್ಲೂ ಡ್ರೆಸ್ ನ ಹಾಕೊಂಡಿದ್ದೀನಿ. ನೀವು ಕೂಡ ಇದೇ ತರ ಯಾವ್ದಾದ್ರು ಡ್ರೀಮಿ ಆಗಿ ಒಂದು ಔಟ್ಫಿಟ್ ಇದೆ ಅಂದ್ರೆ ಅದು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇವತ್ತು ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಆ ಒಂದು ಸಾಫ್ಟ್ ಡ್ರೀಮಿ ಅಂಡ್ ರೊಮ್ಯಾಂಟಿಕ್ ಲುಕ್ ಬೇಕು ಅಂದ್ರೆ ಈ ತರ ಹೋಗಿ. ಅಂಡ್ ನಾವ್ ಸ್ಯಾರಿ, ಕ್ಲಾಸಿಕ್, ಡ್ರಾಮ್ಯಾಟಿಕ್, ಟೈಮ್ಲೆಸ್. ನಿಮ್ಗೆ ಆ ಒಂದು ಮೇನ್ ಕ್ಯಾರೆಕ್ಟರ್ ತರ ಫೀಲ್ ಆಗ್ಬೇಕಂದ್ರೆ ಇದು ಬೆಸ್ಟ್ ಆಪ್ಷನ್. ಸೊ ನೀವ್ ಹೇಗ್ ರೆಡಿ ಆಗ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಮನೇಲೆ ಕುತ್ಕೊಂಡು ಸೀರೀಸ್ ನೋಡ್ತಿದ್ದೀನಿ ಅಂದ್ರೆ ಯಾವ್ದು ನೋಡ್ತಿದ್ದೀರಾ ಅಂತ ತಿಳಿಸಿ.